ನನ್ ಜೊತೆ ಮದ್ವೆ ಅಂದ್ರಿ, ಮನೆಗ್ ಬರ್ತಾ ಇರೋ ಅಳಿಯ ಅಂತ ಮರ್ಯಾದೆನೂ ಕೊಟ್ರಿ. ಆದ್ರೆ ಈಗ ನಾನ್ ಬೇಡ ಅಂತ ಆ ಶೌರ್ಯನ್ ಜೊತೆ ರಾಜಲಕ್ಷ್ಮಿ ಮದ್ವೆ ಅಂದ್ರೆ ಹೇಗೆ ಅಂತ ಕೇಳ್ತೀನಿ. ಎಲ್ರೂ ಮುಂದೆ ಮರ್ಯಾದೆ ತೆಗಿತೀನಿ. ಅದೇ ಅಲ್ವಾ ಪ್ರಶಾಂತ್, ನಾನು ಕೂಡ ಮಾಡ್ತೀನಿ ಅಂದಿದ್ದು. ನೀನ್ ಹೇಳ್ತೀನಿ ಅಂದಿದ್ದು ಪಂಚಾಯ್ತಿಲಿ, ನಾನ್ ಹೇಳೋದು ಅವ್ರ ಮನೆಯಲ್ಲಿ. ಪಂಚಾಯ್ತಿಲಿ ಎಲ್ರ ಮುಂದೆ ಮಾತಾಡಿದ್ರೆ ವಿಷಯ ಎಲ್ರಿಗೂ ಗೊತ್ತಾಗತ್ತಲ್ವಾ. ರಾಜಲಕ್ಷ್ಮಿನ ನಂಗೆ ಕೊಡ್ಲೇಬಾರ್ದು ಅಂತ ಡಿಸೈಡ್ ಆಗ್ಬಿಡ್ತಾರೆ. ಹೌದಾ ಅಲ್ವೋ? ಹೌದಾ ಅಲ್ವಾ? ತಲೆ ತಲೆ ಓಡಿಸ್ಬೇಕಣ. ಅದಕ್ಕೆ ಮನೆಗೆ ಹೋಗಿ ಅಲ್ಲೇ ಎಲ್ಲ ಪ್ರಶ್ನೆ ಕೇಳ್ತೀನಿ. ಏನೋ ಇವಾಗ್ಲ ಕುಡ್ದಿದ್ಯಾ? ಈಗ ಹೋಗ್ತೀಯಾ? ಈಗಲ್ಲ, ಈಗ ಹೋಗಲ್ಲ, ನಾಳೆ ನಾಳೆ. ಎಣ್ಣೆ ಹೊಡೆದ್ಮೇಲೆ ಬುದ್ಧಿ ಚೆನ್ನಾಗಿ ಓಡ್ತಾ ಇದೆ ಅನ್ಸತ್ತೆ ಅಲ್ವಾ? ಅದಕ್ಕೆ ನಾನು ಹೋಗಲ್ಲ, ನಮ್ಮ ಅಪ್ಪ ಅಮ್ಮನ್ನ ಅಲ್ಲಿ ಕಳಿಸ್ತೀನಿ. ಅವರೇ ಎಲ್ಲ ನೋಡ್ಕೋತಾರೆ. ತಲೆ ಓಡಿಸ್ಬೇಕಣ. ಅವಾಗ್ಲೂ ಒಪ್ಕೊಳ್ಳಿಲ್ಲ ಅಂದ್ರೆ ಆಗ ಡೈರೆಕ್ಟ್ ಆಗಿ ಪಂಚಾಯ್ತಿನೇ. ನಿನಗ ಕಷ್ಟ ಬೇಡ, ನಾನೇ ಎಲ್ರ ಮುಂದೆ ಈ ದೊಡ್ಡ ಮನುಷ್ಯ ಹೀಗ್ ಮಾಡಿದಾನೆ ಅಂತ ಹೇಳಿ ಮರ್ಯಾದೆ ತೆಗಿತೀನಿ. ಈ ಕಿಕ್ಕು ಇಳಿಯೋಕ್ಕೂ ಮುಂಚೆ ಹೋಗಿ ಅಪ್ಪ ಅಮ್ಮನ ಹತ್ರ ವಿಷಯ ಹೇಳಬೇಕು. ಬಾಯ್ ಬಾಯ್ ಕಣ. ಹುಷಾರ್ ಕಣ ಪ್ರಶಾಂತ್. ಏನು ಒಳ್ಳೆ ಅವಕಾಶ ಸಿಕ್ತು ಅನ್ಕೊಂಡ್ರೆ ಅವನ್ ಬೇಡ ಅಂತದಾನೆ. ಇರ್ಲಿ ಬಿಡ, ಅವನೇ ಏನೋ ಮಾಡ್ತೀನಿ ಅಂತಿದ್ದಾನಲ್ವಾ, ಮಾಡ್ಕೊಳ್ಳಿ. ನಾಳೆವರೆಗೂ ನೋಡ್ತೀನಿ. ಅವನೇನೂ ಮಾಡ್ಲಿಲ್ಲ ಅಂದ್ರೆ ನಾನ್ ಸುಮ್ನಿರ್ತೀನ? ಆ ರಾಜರನ್ನ ಬೀದಿಗೆ ಎಳಿತೀನಿ, ನೋಡ್ತಿರೋ. ಕೆಲವು ನೆನಪುಗಳು ಮಧ್ಯದಲ್ಲಿ ಬಂದ್ರು ನಮ್ ಜೊತೆನೇ ಇರುತ್ತೆ. ನಾವು ಸತ್ ಮೇಲೆ ಹೋಗೋದು ಮನ್ಸಿಗೆ ಖುಷಿ ನೀಡೋದೆಲ್ಲ ಹಾಗೆ ಅನ್ಸುತ್ತೆ, ದೂರನೇ ಇರುತ್ತೆ. ಚಿಕ್ಕ ವಯಸ್ಸಲ್ಲಿ ಊಟ ಮಾಡಿಸುವಾಗ ಅಮ್ಮ ತೋರಿಸಿದಂಥ ಚಂದಮಾಮ ನಂತರ ಇರಲ್ಲ ಅಂತ ಮನಸ್ಸಿಗೆ ಮನಃಶಾಂತಿ ಕೊಟ್ಟು ನಿರ್ಮಲ ಆಕಾಶದಂತಿರೋ ಮನಸ್ಸಿಗೆ ಹಿಡಿಸ್ತಂತ ಹುಡುಗಿ. ಮನಃಶಾಂತಿಗೋಸ್ಕರ ಬಂದು ನನ್ನ ನೋಡಿ ಆ ಉಳಿದಿರೋ ಮನಃಶಾಂತಿನ ಕೂಡ ಕಳ್ಕೊತಿದ್ಯಾ ಸೀನು? ನಾನಿನ್ ಹೊರಡ್ತೀನಿ. ಆದ್ಯ, ಸ್ವಲ್ಪ ಹೊತ್ತು ಇಲ್ಲೇ ಇರ್ಬೋದಲ್ವಾ? ಪ್ರಶಾಂತವಾಗಿರುತ್ತೆ.
ಆದ್ರೂ ಇದೆಂತ ಸಂಸ್ಕಾರ? ಅವತ್ತು ಮದ್ವೆ ಸಂಬಂಧ ಗೊತ್ತಾಗಿದ ತಕ್ಷಣ ಮದ್ವೆ ಮಾಡೋಣ ಅಂತ ಹೇಳಿದ್ರೆ ಬೇಡ, ಹುಡುಗಿ ಓದ್ತಾ ಇದ್ದಾಳೆ ಆಮೇಲೆ ಮಾಡೋಣ ಅಂದ್ರು. ಸರಿ, ಹುಡುಗಿ ಓದ್ತಾ ಇದ್ದಾಳೆ ನಾವ್ಯಾಕ್ ಬೇಡ ಅನ್ಬೇಕು ಅಂತ ನಾವು ಒಪ್ಕೊಂಡ್ರೆ, ಇವಾಗ ಹೇಗ್ ಇವನ್ ಬೇಡ ಅಂತ ಹೇಳಿ ಅವನು ಕೊಟ್ಟು ಮದ್ವೆ ಮಾಡ್ತಾರೆ? ಏಯ್, ಅವ್ರ ಬಗ್ಗೆ ತಪ್ಪಾಗಿ ಮಾತಾಡ್ಬೇಡ ಕಣೆ. ಅಂತ ದೊಡ್ಡ ಮನುಷ್ಯ ಪ್ರಾಣ ಹೋದ್ರೂ ಕೂಡ ಮಾತ್ ತಪ್ಪಲ್ಲ. ಆಗಲ್ಲ ಅಂತ ಇವನ್ಗೆ ಹೇಳಿದಾರೆ ಅಂದ್ಮೇಲೆ ಮಾತ್ ತಪ್ಪಲ್ಲ ಅಂದ್ರೆ ಏನ್ರಿ ಅರ್ಥ? ಇವನ್ ಹೇಳ್ದ ಅಂತ ವ್ಯಕ್ತಿ ಮೇಲೆ ಅನುಮಾನ ಪಡುವಂತೀಯ? ಅಂದ್ರೆ ಏನು? ಅವನ್ನ ಬೇಕಾದ್ರೂ ನಂಬ್ತೀರಾ, ನನ್ ಮಗನ್ ನಂಬೋದಿಲ್ವಾ? ಸಾಕು ಸಾಕು ಸಾಕು, ನೀವಿಲ್ಲಿ ಜಗಳ ಮಾಡೋದ್ ಬೇಕಿಲ್ಲ. ನಾಳೆ ನೇರವಾಗಿ ಅವ್ರ ಮನೆಗೆ ಹೋಗಿ, ಏನಪ್ಪಾ ದೊಡ್ಡ ಮನುಷ್ಯ, ನೀವೇನ್ ಹೇಳಿದ್ರಿ, ಈಗೇನ್ ಮಾಡ್ತಿದ್ದೀರಾ ಅಂತ ಅವರನ್ನೇ ಪ್ರಶ್ನೆ ಮಾಡಿ ಆದಷ್ಟು ಬೇಗ ಮುಹೂರ್ತ ಇಡ್ಸಿ ನಮ್ಮಿಬ್ರಿಗೂ ಮದ್ವೆ ಮಾಡಿಸಿ ಸಾಕು. ಸರಿ ಕಣೋ, ನೀನೇನು ಯೋಚನೆ ಮಾಡ್ಬೇಡ. ನಾಳೆನೆ ಹೋಗಿ ನಿನ್ನನ್ ಬೇಡ ಅಂತ ಹೇಳಿ ಅವನು ಕೊಟ್ಟು ಹೇಗ್ ಮದ್ವೆ ಮಾಡ್ತಾರೆ ಅಂತ ನಾನ್ ಮಾತಾಡ್ತೀನಿ. ಮಾತಾಡೋದೆಲ್ಲ ಬೇಡ, ನಿರ್ಧಾರ ಆಗ್ಬೇಕು. ರಾಜಲಕ್ಷ್ಮಿಗೂ ನಂಗೂ ಮದ್ವೆ ಮಾಡಿಸಿ ಸಾಕು. ಹಾ